ಪ್ರೈಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಶುಭ ಮುಂಜಾನೆ. ಈ ಮುಂಜಾನೆಯಲ್ಲಿ ಪುನರಾವರ್ತಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಆತನ ಪಾದಪೀಠಕ್ಕೆ ವಾಕ್ಯ ಧ್ಯಾನಿಸುವುದಕ್ಕೆ ಕರ್ಕೊಂಡು ಬಂದಿದ್ದಾನೆ. ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಕಟ್ಟುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ರೂಪಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಬಲಪಡಿಸುತ್ತದೆ. ಈ ವಾಕ್ಯ ಧ್ಯಾನಿಸುವಂಥದ್ದು ಎಷ್ಟೋ ಒಂದು ಸಂತೋಷದ ವಿಚಾರವಾಗಿದೆ. ಪ್ರಿಯರೇ, ಕಳೆದ ದಿವಸಗಳಿಂದ ನಾವು ಧ್ಯಾನಿಸುವಂಥದ್ದು ಕಷ್ಟಗಳು ಯಾಕೆ ನಮ್ಮ ಜೀವಿತದಲ್ಲಿ ಬರುತ್ತವೆ. ಇವತ್ತು ಅನೇಕರ ಪ್ರಶ್ನೆ, ಯಾಕೆ ನೋವು ನನಗೆ, ಯಾಕೆ ವೇದನೆ ನನಗೆ, ಯಾಕೆ ಬಾಧೆ ನನಗೆ, ಯಾಕೆ ಸಂಕಟ, ಇದೇ ರೀತಿಯ ಪ್ರಶ್ನೆಗಳು ಇವತ್ತು ಪ್ರಿಯ ವೀಕ್ಷಕ ಸಹೋದರ ಸಹೋದರನೇ ನೀನು ಕೂಡ ಇರಬಹುದು. ಖಂಡಿತ ವಾಕ್ಯದ ಮೂಲಕ ದೇವರು ನಿನಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಆಮೋಸ ಪುಸ್ತಕದ ಹಳೆ ಒಡಂಬಡಿಕೆಯ ಆಮೋಸ ಪ್ರವಾದಿ 4ನೇ ಅಧ್ಯಾಯ 6ರಿಂದ 10ನೇ ವಚನ. ನಿಮ್ಮ ಊರುಗಳಲ್ಲೆಲ್ಲ ನಿಮ್ಮ ಹಲ್ಲಿಗೆ ಏನು ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೂ ಮಾಡಿದೆನು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬಳಲುತ್ತಾ ಹೋಗುತ್ತಿದ್ದರು. ಬಾಯಾರಿಕೆ ತೀರಲಿಲ್ಲ. ಈಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮನ್ನು ಬೂದಿಯಿಂದಲೂ ಬಿಸಿ ಗಾಳಿಯಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ, ದ್ರಾಕ್ಷರತೆಯ ತೋಟ, ಅಂಜೂರದ ಗಿಡ, ಎಣ್ಣೆಯ ಮರ ಇವುಗಳನ್ನು ಮಿಡತೆಯ ದಂಡು ತಿಂದುಬಿಟ್ಟಿತು. ಈಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಐಗುಪ್ತದ ವ್ಯಾಧಿಗಳಂಥ ವ್ಯಾಧಿಯನ್ನು ನಿಮಗೆ ಕಳುಹಿಸಿದೆನು. ನಿಮ್ಮ ಯುವಕರನ್ನು ಖಡ್ಗದಿಂದ ಹತ್ತಿಸಿದೆನು. ನಿಮ್ಮ ಅಶ್ವಗಳನ್ನು ಸೂರೆಬಡಿಸಿದ್ದೆನು. ನಿಮ್ಮ ದಂಡಿನ ಗಬ್ಬು ನಿಮ್ಮ ಮೂಗಿಗೆ ಬಡಿಯುವಂತೆ ಮಾಡಿದೆನು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸೋದೋಮ್ ಗೊಮೋರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು ಉರಿಯಿಂದ ಎಳೆದ ಕೊಳ್ಳಿ ಹಾಕಿದ್ದೀರಿ. ಈಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಇಲ್ಲಿ ದೇವರು ತನ್ನ ಜನರಾದ ಇಸ್ರೇಲ್ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಅನೇಕ ವ್ಯಾಧಿಗಳನ್ನು ಕಳಿಸಿದೆ, ಹೊಲಕ್ಕೆ ರೋಗಗಳನ್ನು ಕಳಿಸಿದೆ, ಮಳೆಯಾಗದಂತೆ ತಡೆದೆ, ಅನೇಕ ಕೊರತೆಗಳು ಬರುವ ಹಾಗೆ ಮಾಡಿದೆ. ಇದಕ್ಕೆಲ್ಲ ಒಂದೇ ಒಂದು ಕಾರಣ, ಆದರೂ ಕೂಡ ನೀವು ನನ್ನ ಕಡೆಗೆ ತಿರುಗಲಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಅನೇಕ ಸಮಯಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕಷ್ಟವನ್ನು ಅನುಮತಿಸುವುದು, ಅದು ದೇವರ ಕಡೆಗೆ ನಾವು ತಿರುಗಿ ಬರುವುದಕ್ಕೋಸ್ಕರವಾಗಿ. ಒಂದು ಹೋರಾಟ, ಒಂದು ದುಃಖ ನಾವು ಬರದೆ ದೇವರನ್ನು ಖಂಡಿತ ನೆನಪು ಮಾಡುವುದಿಲ್ಲ. ಒಂದು ನಿಮಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಒಂದು ದಿನ ದೊಡ್ಡ ಟವರ್ ಮೇಲೆ ಸಿಕ್ಕಾಕೊಂಡ. ಭಯಂಕರ ದೊಡ್ಡ ಟವರ್, ಅದು ಬುರುಜು. ಲಾಕ್ ಆಗಿದೆ ಡೋರು, ಹೊರಗೆ ಬರುವಂಥ ಸಾಧ್ಯತೆಗಳು ಇಲ್ಲ. ಏನು ಮಾಡೋದು ಅವನಿಗೆ ತೋಚುತ್ತಾ ಇಲ್ಲ. ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾನೆ. ಜನಗಳು ತುಂಬ ಚಿಕ್ಕದಾಗಿ ಕಾಣ್ತಾ ಇದ್ದಾರೆ. ಆಚೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇವನು ಎಷ್ಟು ಬೊಬ್ಬೆ ಹೊಡೆದರೂ ಇವನ ಬೊಬ್ಬೆ ನೆಲದಲ್ಲಿ ನಡೆದುಕೊಂಡು ಹೋಗುವಂಥ ದಾರಿಯಲ್ಲಿ ನಡೆದುಕೊಂಡು ಹೋಗುವಂಥ ಜನರಿಗೆ ಕೇಳಲಿಲ್ಲ. ಕೊನೆಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ಕೈಯಲ್ಲಿ ಸುಮಾರು 3-4 ಉಂಗುರಗಳಿದ್ದವು. ಒಂದು ಉಂಗುರ ಬಿಸಾಡಿದ. ಒಬ್ಬ ವ್ಯಕ್ತಿಯ ಗಮನಕ್ಕೆ ಆ ಉಂಗುರ ಬಿತ್ತು. ಮೆಲ್ಲಗೆ ಆಚೆ ನೋಡಿದ, ಅದನ್ನು ಎತ್ತಿದ ಮತ್ತು ಕಿಸೆಗೆ ಹಾಕಿಕೊಂಡು ಮುಂದಕ್ಕೆ ಹೋದ. ಇನ್ನೊಂದು ಉಂಗುರ ಬಿಸಾಡಿದ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅದನ್ನಿಕ್ಕೆ ಹೋದ. 3ನೇ ಉಂಗುರ ಆಯಿತು, 4ನೇ ಉಂಗುರವಾಯಿತು. ಕೈಯಲ್ಲಿ ಬ್ರಾಸ್ಲೈಟ್ ಇತ್ತು, ಅದನ್ನು ತೆಗೆದು ಬಿಸಾಡಿದ. ಅದನ್ನು ಒಬ್ಬ ವ್ಯಕ್ತಿ ಕಂಡು ಆಚೆ ನೋಡಿ ಮೆಲ್ಲಗೆ ಕೇಸಿಗೆ ಹಾಕ್ಕೊಂಡು ಹೋದ. ಗಂಟಲಲ್ಲಿ ಚೈನ್ ಇತ್ತು, ಅದನ್ನು ಬಿಸಾಡಿದ. ಅದನ್ನು ತಗೊಂಡು ಒಬ್ಬ ವ್ಯಕ್ತಿ ಹಿಡ್ಕೊಂಡು ಹೋದ. ಕೊನೆಗೆ ಕೈಯಲ್ಲಿ ನೋಟುಗಳಿತ್ತು, ಹಣ ಇತ್ತು ಪಾಕೆಟಲ್ಲಿ. ಅವೆಲ್ಲವನ್ನು ಒಂದೊಂದಾಗಿ ಮಡಚಿ ಬಿಸಾಡಿದ. ಅವೆಲ್ಲವನ್ನು ತಗೊಂಡು ಜನ ಹೋದರು. ಕಾಯಿನ್ಗಳನ್ನು ತಗೊಂಡು ಹೋದರು. ಕಿಸೆಯಲ್ಲಿ ಏನು ಉಳಿಯಲಿಲ್ಲ ಇವನಿಗೆ. ಯಾರು ಕೂಡ ಮೇಲಕ್ಕೆತ್ತಲಿಲ್ಲ. ಎಲ್ಲರೂ ಆ ಹಣವನ್ನು, ಆ ನಾಣ್ಯಗಳನ್ನು, ಆ ಬಂಗಾರವನ್ನು ತೆಗೆದುಕೊಂಡು ಹೋದರ ವಿನ ಮೇಲಕ್ಕೆ ನೋಡಲಿಲ್ಲ.
ಯಾವುದೇ ಕಾರಣದಿಂದ ಇವನಿಗೆ ನಡೆದುಕೊಂಡು ಹೋಗುವಂಥ ಜನರ ಗಮನ ಸೆಳೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಮೂಲೆಯಲ್ಲಿ ನೋಡಿದ ಒಂದು ಚಿಕ್ಕ ಕಲ್ಲಿತ್ತು. ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ವ್ಯಕ್ತಿಯ ತಲೆಗೆ ನೋಟವಾಗಿ ಅದನ್ನು ಎಸೆದ. ಯಾವಾಗ ತಲೆ ಮೇಲೆ ಕಲ್ಲು ಬಿತ್ತು, ಜೋರಾಗಿ ನೋವಾಯಿತು, ನಡೆದುಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಮೇಲ್ಗಡೆ ನೋಡಿದ. ಇವನು ಕೈ ಆಳಡಿಸಿ ಸಹಾಯಬೇಕೆಂಬುದಾಗಿ ಕೂಗಿದಾಗ ಆ ವ್ಯಕ್ತಿ ಬಂದು ಇವನಿಗೆ ಸಹಾಯ ಮಾಡಿದ. ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಆಶೀರ್ವಾದ ಕೊಟ್ಟಾಗ ಆಶೀರ್ವಾದಗಳನ್ನು ಪಡ್ಕೊಂಡು ನಾವು ಸೀದಾ ಹೋಗ್ತಾ ಇರ್ತೇವೆ, ದೇವರಿಗೆ ಟಾಟಾ ಹೇಳಿ ಹೋಗ್ತಾ ಇರ್ತೇವೆ. ದೇವರ ಕಡೆಗೆ ನೋಡಿ ಕೃತಜ್ಞತೆಯಿಂದ ದೇವರಿಗೆ ವಂದನೆ ನಾವು ಹೇಳುವುದಿಲ್ಲ. ನಾವು ಲೂಕನ ಪುಸ್ತಕ 16ನೇ ಅಧ್ಯಾಯ 19ರಿಂದ 31ನೇ ವಾಕ್ಯ ನಾವು ಓದುವುದಾದರೆ, ಅಲ್ಲಿ ಐಶ್ವರ್ಯವಂತ ಮತ್ತು ಲಾಜರನ ಕುರಿತಾಗಿರುವಂಥ ಒಂದು ಸ್ಟೋರಿಯನ್ನು, ಅಲ್ಲಿ ಒಂದು ನಡೆದಂಥ ಸಂಭವ ಅಲ್ಲೇ ನಾವು ನೋಡ್ತೇವೆ. ನೋಡಿ, ಲೂಕನ ಪುಸ್ತಕ 16ನೇ ಅಧ್ಯಾಯ 19ರಿಂದ 31. ಐಶ್ವರ್ಯವಂತನಾದೊಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನ್ಯಾಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಹೊರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಹೊರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ನೋಡಿ, ಈ ಐಶ್ವರ್ಯವಂತನಾದ ವ್ಯಕ್ತಿ ಲೋಕದಲ್ಲಿದ್ದಾಗ ಸುಖ ಭೋಗಿಯಾಗಿ ಜೀವನ ಮಾಡಿದ. ಬೇಕಾದಷ್ಟು ಐಶ್ವರ್ಯವಿದೆ, ಬೇಕಾದಷ್ಟು ಸುಖ ಭೋಗಗಳು, ಬೇಕಾದಷ್ಟು ತೊಡಲಿಕ್ಕೆ ಒಳ್ಳೊಳ್ಳೆಯ ಬಟ್ಟೆಗಳು ಎಲ್ಲ ಇತ್ತು ಅವನಿಗೆ. ಒಂದು ದಿನ ಕೂಡ ತಲೆ ಎತ್ತಿ ದೇವರು ನೋಡಿ ಆತನ ದೇವರಿಗೆ ಸ್ತೋತ್ರ ಹೇಳಲಿಲ್ಲ. 103 ಕೀರ್ತನೆ 1 ವಾಕ್ಯ ಹೇಳ್ತದೆ, ನನ್ನ ಮನೆಯವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿದಿರೆಂಬುದಾಗಿ. ಇವನಿಗೆ ಎಲ್ಲಿ ಸಮಯ ಸಿಕ್ಕಿತು ದೇವರು ಹುಡುಕುತ್ತಾಗೆ, ದೇವರು ನೋಡೋದಕ್ಕೆ? ಪಾತಾಳದಲ್ಲಿ, ನರಕದಲ್ಲಿ. ಆದರೆ ಆವಾಗ ಸಮಯ ದಾಟಿ ಹೋಗಿತ್ತು. ಅನೇಕ ಸಲ ನಾವು ಕೂಡ ಇದೇ ರೀತಿ ಇರ್ತೇವೆ. ಒಳ್ಳೆದಿರುವಾಗ ದೇವರಿಂದ ಒಳ್ಳೆ ಆಶೀರ್ವಾದ ಹೊಂದಿಕೊಳ್ತೇವೆ, ಟಾಟಾಡಿ ಹೋಗ್ತಾ ಇರ್ತೇವೆ. ದೇವರಿಗೆ ಒಂದು ಸಲ ಕೂಡ ದೇವರನ್ನು ಸ್ಮರಿಸುವುದಿಲ್ಲ, ದೇವರಿಗೆ ಉಪಕಾರ ಹೇಳುವುದಿಲ್ಲ. ಆದರೆ ಇಲ್ಲಿ ನಾವು ನೋಡೋದಾದರೆ ಇಸ್ರೇಲ್ ಜನರನ್ನು ದೇವರು ಅನೇಕ ಸಂದರ್ಭಗಳೇ ದೇವರು ಆಶೀರ್ವಾದ ಮಾಡಿದ. ದೇವರಿಂದ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ಪದೇ ಪದೇ ಅವರು ಹೊಂದಿಕೊಂಡರು. ಆದರೆ ಯಾವಾಗ ಆಶೀರ್ವಾದ ಹೊಂದಿಕೊಳ್ತಾ ಇದ್ದರೂ ದೇವರನ್ನು ತಕ್ಷಣ ಅವರು ಮರೆತು ಹೋಗ್ತಾ ಇದ್ದರು. ಇದರಿಂದಾಗಿ ದೇವರು ಕೆಲವೊಂದು ನೋವುಗಳನ್ನು ಅವರ ಜೀವಿತದಲ್ಲಿ ಅನುಮತಿಸುವಂಥದ್ದು ನೋಡ್ತೇವೆ. ನಾವು ನ್ಯಾಯಸ್ಥಾಪಕರ ಪುಸ್ತಕ ನಾವು 2ನೇ ಅಧ್ಯಾಯ 10ರಿಂದ 23ನೇ ವಾಕ್ಯ ಓದುವಾಗ ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡ್ತೇವೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರೇಲಿಗೋಸ್ಕರ ಮಾಡಿದ ಮಾತುಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನ ಹುಟ್ಟಿತು. ಈ ಇಸ್ರೇಲರು ಬಾಳನ ಪ್ರತಿಭೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತನ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್ ಅಷ್ಟೋರತ್ ಎಂಬ ದೇವತೆಗಳನ್ನು ಪೂಜಿಸುವರಾದುದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯತ್ತಿತು. ಆತನು ಅವರನ್ನು ಸೂರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೂರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರ ಶತ್ರುಗಳ ಮುಂದೆ ನಿಲ್ಲದವರಾದರು. ಯೆಹೋವನು ತಾನು ಮೊದಲೇ ಆಣಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿ ಇತ್ತು. ಅವರಿಗೆ ಬಹು ಸಂಕಟವಾಯಿತು. ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳಿಸಿದರು. ಇಸ್ರಾಯೇಲರು ಅವರ ಮಾತನ್ನು ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವುಗಳಿಗೆ ಅಡ್ಡ ಬಿದ್ದು ದೇವದ್ರೋಹಿಗಳಾದರು. ಯೆಹೋವನ ಆಜ್ಞೆಗಳನ್ನು ಕೈಗೊಳ್ಳುತ್ತಿದ್ದ ತಮ್ಮ ಪಿತೃಗಳ ಮಾರ್ಗವನ್ನು ಬೇಗನೆ ಬಿಟ್ಟರು, ಅವರಂತೆ ನಡೆಯಲಿಲ್ಲ. ವೈರಿಗಳ ಹಿಂಸೆಯನ್ನು ತಾಳರದ ಇಸ್ರಾಯೇಲರ ಗೋಳಾಟವನ್ನು ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದನು. ನೋಡಿ, ಯಾವಾಗ ದೇವರಿಂದ ಸಹಾಯವನ್ನು ಅವರು ಹೊಂದಿದ್ದರು, ದೇವರಿಂದ ಆಶೀರ್ವಾದ ಹೊಂದಿದ್ದರು, ದೇವರನ್ನು ಮರೆತು ಬಿಟ್ಟರು.
ಯೆರೆಮೀಯನ ಪುಸ್ತಕ 2:13 ದೇವರು ದುಃಖದಿಂದ ಹೇಳ್ತಾನೆ, ನನ್ನ ಜನರು 2 ಬಗೆಯ ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ಒಂದನೇದಾಗಿ. ಎರಡನೇದಾಗಿ ತಮಗೋಸ್ಕರ ಬಿರುಕು ನೀರು ನಿಲ್ಲದಿರುವಂಥ ಬಿರುಕು ತೊಟ್ಟಿಗಳನ್ನು ಕೊರೆದಿದ್ದಾರೆ ಎಂಬುದಾಗಿ ದೇವರು ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಯೆಶುವೆಂದು ಮಾತು ಹೇಳ್ತಾನೆ ಯೋಹನ 10:10 ಕಳ್ಳನು ಬರುವುದು ಕಳ್ಳತನ ಮಾಡೋದಕ್ಕಾಗಿ, ಕೊಯ್ಯುವುದಕ್ಕಾಗಿ, ಹಾಳು ಮಾಡೋದಕ್ಕಾಗಿ, ನಾನು ಬಂದದ್ದು ಜೀವ ಕೊಡುವುದಕ್ಕಾಗಿ, ಸಮೃದ್ಧಿ ಭರಿತವಾದಂಥ ಜೀವಿತ ಎಂಬುದಾಗಿ ಕರ್ತನಲ್ಲಿ ಹೇಳ್ತಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿಯೇ, ಅನೇಕ ಸಂದರ್ಭಗಳಲ್ಲಿ ಕೆಲವು ನೋವುಗಳು ನಮ್ಮ ಜೀವಿತದಲ್ಲಿ ಬರುವುದು ದೇವರ ಕಡೆಗೆ ತಿರುಗಿ ನಾವು ಬರುವುದಕ್ಕಾಗಿ. ದೇವರಿಂದ ದೂರ ಹೋದದರ ನಿಮಿತ್ತ ಕೆಲವು ನೋವುಗಳ ಮೂಲಕ ದೇವರು ನಮ್ಮ ಸಂಧಿಸಲಿಕ್ಕೆ ನೋಡ್ತಾನೆ. ಅದು ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ನಾವು ಲೂಕನ ಪುಸ್ತಕ 32ನೇ ಅಧ್ಯಾಯ, ನಾವು ಲೂಕನ ಪುಸ್ತಕ 22ನೇ ಅಧ್ಯಾಯ 31-32 ವಾಕ್ಯವನ್ನು ಓದುವುದಾದರೆ, ದೇವರು ಅಪೊಸ್ತಲ ಪೇತ್ರನ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಯಾವಾಗ ಯೇಸುಸ್ವಾಮಿ ಶಿಲುಬೆ ಮರಣಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ವಾಕ್ಯಗಳನ್ನು ಓದಿಕೊಳ್ಳೋಣ. ಲೂಕ 22:31-32. ಸಿಮೋನನೇ ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ನೋಡಿ, ಶಿಲುಬೆಯ ಮರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯ, ಒಂದು ಪ್ರಕಟಣೆ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಏನೆಂದರೆ, ಗೋಧಿಯಂತೆ ಒನೆಯುವುದಕ್ಕಾಗಿ ಸೈತಾನ ನನ್ನ ಬಳಿ, ನಿನ್ನ ನಂಬಿಕೆಯನ್ನು ಗೋಧಿಯಂತೆ ಒನೆಯುವುದಕ್ಕಾಗಿ ಸೈತಾನನ ಬಳಿ ಅಪ್ಪಣೆ ಕೇಳಿದ್ದಾನೆ. ಯೇಸು ಈ ರೀತಿ ಹೇಳ್ತಾ ಇಲ್ಲ, ಸೈತಾನಿಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಅಥವಾ ಯೇಸು ಈ ರೀತಿ ಹೇಳ್ತಾ ಇಲ್ಲ, ಸೈತಾನ ಯಾವತ್ತೂ ಅಪ್ಪಣೆ ಕೊಡಲೇ ಇಲ್ಲ ಎಂಬುದಾಗಿ ಯೇಸು ಹೇಳ್ತಾ ಇಲ್ಲ, ಕೊಡುವುದೇ ಇಲ್ಲ ಎಂಬುದಾಗಿ. ಆದರೆ ಒಂದು ಎನ್ಕರೇಜ್ ಮಾತು, ನಿಮ್ಮ ನಂಬಿಕೆ ಕುಂದಿ ಹೋಗದಂತೆ ಆ ಶೋಧನೆಯ ಸಮಯದಲ್ಲಿ, ನೋವಿನ ಸಮಯದಲ್ಲಿ ನಿನಗಾಗಿ ನಾನು ಭಿನ್ನಯಿಸಿದ್ದೇನೆ. ನೀನು ತಿರುಗಿಕೊಂಡ ಮೇಲೆ, ಮಾನಸಾಂತರಪಟ್ಟು ನನ್ನ ಕಡೆಗೆ ತಿರುಗಿ ಬಂದ ಮೇಲೆ ನಿನ್ನ ಉಳಿದ ಸಹೋದರರನ್ನು ನೀನು ದೃಢಪಡಿಸಬೇಕೆಂಬಂಥ ಮಾತನ್ನು ಯೇಸು ಆತನಿಗೆ ಹೇಳ್ತಾ ಇದ್ದಾನೆ. ನಾವು ರೂತಳ ಪುಸ್ತಕವನ್ನು ಓದುತ್ತೇವೆ. ಅದರಲ್ಲಿ 4 ಅಧ್ಯಾಯಗಳು. ಆ 4 ಅಧ್ಯಾಯಗಳು ಕೂಡ ಆಶೀರ್ವದಿಸಲ್ಪಟ್ಟಂಥ ಅಧ್ಯಾಯಗಳು. ಅಲ್ಲಿ ನಾವು ನೋಡುವುದಾದರೆ, ಈ ನವಮಿ ಎಂಬಂಥ ಸ್ತ್ರೀಯ ಕುರಿತಾಗಿ ಅದರಲ್ಲಿ ನಾವು ಓದ್ತೇವೆ. ಈ ನವಮಿಯ ಕುರಿತು ನಾವು ಧ್ಯಾನಿಸುವುದಾದರೆ, ಅವಳು ಬೆತ್ಲೆಹೇಮಿನವಳು, ಯೆರೂಸಲೇಮಿನವಳು, ಅವಳು ಮತ್ತು ಅವಳ ಕುಟುಂಬ. ನಾವು ಅದನ್ನು 1-5 ವಾಕ್ಯದಲ್ಲಿ ಓದುವ ರೂತಳ ಪುಸ್ತಕ 1ನೇ ಅಧ್ಯಾಯ 1-5 ವಾಕ್ಯ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರಬಂದದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೋದನು. ನೋಡಿ, ಇಸ್ರೇಲ್ ದೇಶದಲ್ಲಿ ಬರ ಬಂದಾಗ ಇವರು ಅಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಇಸ್ರೇಲನ್ನು ಆಶೀರ್ವದಿಸುವ, ಬರಗಾಲದಲ್ಲಿ ಪೋಷಿಸುವ ದೇವರಲ್ಲಿ ಜೀವಂತವಾಗಿದ್ದನು. ಯಾಕಂದರೆ ಆದಿಕಾಂಡ 22:12-14 ವಾಕ್ಯ ಓದುವಾಗ, ಈಸಾಕನು ಬರಗಾಲದಲ್ಲಿ 100ರಷ್ಟು ಬಿಷ್ಟಿ 100ರಷ್ಟು ಆಶೀರ್ವಾದ ಹೊಂದಿಕೊಂಡ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಆತನ ಆಸ್ತಿ ಪಾಸ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತೆ ಎಂಬುದಾಗಿ ವಾಕ್ಯದ ಓದ್ತೇವೆ. ಹಾಗಾದರೆ ಅದೇ ದೇವರು ಅಲ್ಲಿ ಕೂಡ ಇದ್ದ. ಆದರೆ ಈ ಒಂದು ಎಲಿಮಲೆಕ್ ಏನು ಮಾಡ್ತಾನೆ, ಕಷ್ಟ ದುಃಖ ಓದೇನೆ ಬರುವಾಗ ಜೀವವುಳ್ಳ ದೇವರನ್ನು ನೋಡುವುದಕ್ಕೆ ಬದಲು ಅವನು ಮೋವಾಬ್ ದೇಶ, ಅಂದರೆ ಸತ್ಯ ದೇವರು ಇಲ್ಲದಂಥ ಒಂದು ದೇಶ, ಆ ಒಂದು ದೇಶವನ್ನು ಅರಸಿಕೊಂಡು ಆತನು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅನೇಕ ಸಮಯಗಳಲ್ಲಿ ದೇವರಿಂದ ನಾವು ದೂರ ಹೋದದರಿಂದಾಗಿ ಕೆಲವೊಂದು ನೋವುಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದನ್ನು ನಾವು ಅನುಭವಿಸುತ್ತೇವೆ. ಇಲ್ಲಿ ಏನಾಯಿತು ಮುಂದೆ 2ನೇ ವಾಕ್ಯದಿಂದ, ಆ ಮನುಷ್ಯನಿಗೆ ಎಲಿಮೆಲಕನೆಂದು ಅವನ ಹೆಂಡತಿಗೆ ನವಮೆಂದು 2 ಮಕ್ಕಳಿಗೆ ಮಹ್ಲೋನ್ ಕಿಲ್ಯೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆಯು 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ 2 ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳ್ಕೊಂಡು ಒಬ್ಬಳೇ ಉಳಿತಳು. ನೋಡಿ,
ಎಲಿಮೆಲೆಕ ನವಮಿ ಬರಗಾಲ ಬಂದಾಗ ದೇವರ ಪ್ರಸನ್ನತೆ ಇರುವಂಥ, ದೇವರ ಆಶೀರ್ವಾದ ಮಾಡಿದಂಥ ದೇಶ ಸ್ಥಳವನ್ನು ಬಿಟ್ಟು ಅವರು ದೇವರು ಇಲ್ಲದಿರುವಂಥ ಸ್ಥಳ, ದೇವರ ಜನರ ಅನ್ಯೋನ್ಯತೆ ಇಲ್ಲದ ಸ್ಥಳಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಹೋದಾಗ ದೇವರು ಪುನಃ ಅವರನ್ನು ಅನೇಕ ವಿಧ ಕರೆದಿರಬಹುದು, ಅದು ಅವರು ಕಿವಿಗೊಡಲಿಲ್ಲ. ಕೊನೆಗೆ ದೇವರು ಏನು ಮಾಡಿದ? ಪ್ರೀತಿಯಿಂದ ಎಲಿಮೆಲೆಕನನ್ನು ಮರಣದ ಮೂಲಕ ಸಂಧಿಸಿದ. ಎಲಿಮೆಲೆಕ ಸತ್ತ, ಇಬ್ಬರು ಗಂಡು ಮಕ್ಕಳು ಒಬ್ಬರಂತೆ ಒಬ್ಬರು ಸತ್ತು ಹೋದರು. ಒಂದರ ಮೇಲೆ ಒಂದು ನೋವುಗಳು ನವಮಿಯನ್ನು ಕಾಡತೊಡಗಿತ್ತು. 3 ಸಾವುಗಳು ಅಲ್ಲಿ ಸಂಭವಿಸಿದ ನಂತರನೇ ಅವಳಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಲ್ಲಿ ಏನು ಗೊತ್ತುಂಟ? 6ನೇ ವಾಕ್ಯ 1:6, ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸುತ್ತಾನೆಂಬ ವರ್ತಮಾನವನ್ನು ಕೇಳಿದ ನವಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಯಾವಾಗ ನವಮಿ ಮಾನಸಾಂತರ ಪಟ್ಟು ತನ್ನ ದೇಶಕ್ಕೆ ಇಸ್ರೇಲ್ಗೆ ತಿರುಗಿ ಬರ್ತಾಳೋ, ದೇವರು ಅವಳನ್ನು ಆಶೀರ್ವಾದ ಮಾಡುವಂಥದ್ದನ್ನು ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನೋಡಿ 22ನೇ ವಾಕ್ಯ 1:22, ರೂತ. ಹೀಗೆ ನವಮಿಯು ಮೋವಾಬ್ಯಳು ತನ್ನ ಸೊಸೆಯೂ ಆದ ರೂತಳನ್ನು ಬೆತ್ಲೆಹೇಮಿಗೆ ಬಂದಳು. ಆಗ ಜವೆಗೋದಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ದೇವರಿಂದ ದೂರ ಹೋದಾಗ ನವಮಿ ಅವಳ ಗಂಡನನ್ನು ಕಳ್ಕೊಂಡ್ಳು, 2 ಗಂಡು ಮಕ್ಕಳನ್ನು ಕಳ್ಕೊಂಡ್ಳು, ಎಲ್ಲ ಆಶೀರ್ವಾದ ಕಳ್ಕೊಂಡ್ಳು, ಸಮಾಧಾನ ಕಳ್ಕೊಂಡ್ಳು, ವೇದನೆಯಿಂದ ತುಂಬಿದಳು. ತೀರ್ಮಾನದೊಂದಿಗೆ ಪುನಃ ದೇವರ ಸಮ್ಮುಖಕ್ಕೆ ಯಾವಾಗ ಬಂದಲೋ, ವಾಕ್ಯದ ಅವಾಗ ಅವಳು ಜವಗೋದಿಯ ಸುಗ್ಗಿಯ ಆರಂಭ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಕೊನೆಗೆ ಅವಳ ಸೊಸೆ ರೂತಳಿಗೆ ಭೋಜನ ಎಂಬಂಥ ಪತಿ ಸಿಗ್ತಾನೆ. ಒಂದು ಮುದಿಪ್ರಾಯದಲ್ಲಿ ಅವಳು ಸಾಕುವಂಥ, ರೂತಳು ಸಾಕುವಂಥದ್ದನ್ನು ಕೂಡ ಅಲ್ಲಿ ಕಾಣ್ತೇವೆ. ಅವಳಿಗೊಂದು ಮೊಮ್ಮಗುಟ್ಟುವಂಥದ್ದನ್ನು ಕಾಣ್ತೇವೆ. ಅನೇಕ ವಿಧವಾದಂಥ ಆಶೀರ್ವಾದಗಳನ್ನು ಅವಳು ಅನುಭವಿಸುವುದನ್ನು ಕಾಣ್ತೇವೆ. ಇವತ್ತು ಅನೇಕ ವೇದನೆಗಳ ಜೀವಿತದಲ್ಲಿ ಬರುವಾಗ ಆಕಸ್ಮಿಕವಾಗಿ ಕೆಲಸ ನೀನು ಕಳ್ಕೊಂಡಿರಬಹುದು, ಬಿಸ್ನೆಸ್ಸಲ್ಲಿ ನಷ್ಟ ಅನುಭವಿಸಿರಬಹುದು, ಎಲ್ಲಿ ಇವತ್ತು ಸಫಲತೆ ನಿನಗೆ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ನಿನಗೆ ಒಳ್ಳೆಯದಾಗ್ತಾ ಇಲ್ಲ. ಆದರೆ ನೀನು ಅದನ್ನು ಗಮನಿಸಬೇಕು. ನೀನು ಒಂದು ವೇಳೆ ದೇವರಿಂದ ದೂರ ಬಂದಿದೆಯೋ, ಪ್ರಾರ್ಥನಾ ಜೀವಿತ ನಿನ್ನನ್ನು ಕುಂದಿ ಹೋಗಿದೆಯಾ, ಆರಾಧನೆ ಕುಂದಿ ಹೋಗಿದೆಯೋ, ಸೌದ ಅನ್ಯೋನ್ಯತೆ ಬಿಟ್ಟು ಹೋಗಿದೆಯೋ, ದೇವರಿಂದ ನೀನು ದೂರ ಬಂದಿದೆಯಾ, ನಂಬಿಕೆಯನ್ನು ಕಳ್ಕೊಂಡಿದೆಯಾ, ನಿನ್ನೆ ಈ ಸಮಯದಲ್ಲಿ ನೀನು ಪರೀಕ್ಷೆ ಮಾಡು. ಈಗಲೂ ಯೇಸು ನಿನ್ನ ಪ್ರೀತಿಸ್ತಾನೆ. ಯೆಶಾಯ 65:1-2 ವಾಕ್ಯದಲ್ಲಿ 2 ಕರಗಳನ್ನು ಮೇಲಕ್ಕೆತ್ತಿ ಯೇಸು ನಿನ್ನ ಕರೀತಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯೆರೆಮೀಯ 31:3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಯೇಸು ಕಳ್ಕೊಂಡ ಎಲ್ಲವನ್ನು ತಿರುಗಿ ನಿನಗೆ ಕೊಡಲಿಕ್ಕೆ ಇಷ್ಟಪಡ್ತಾನೆ. ನೀನು ಮಾನಸಾಂತರ ಪಟ್ಟು ಆತನ ಪ್ರೀತಿಯ ಕಡೆಗೆ ಓಡಿ ಬಾ. ಯೇಸುನ ಎದೆಯನ್ನು ಅಪ್ಪಿಕೋ, ಕರ್ತನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ನಮ್ಮ ಪರಲೋಕ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ಬಂದಿದ್ದಾನೆ. ಈ ಶುಭೋದಯ ಕಾರ್ಯಕ್ರಮ ವೀಕ್ಷಿಸುವಂಥ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತಾನೆ. ಒಂದು ವೇಳೆ ದೇವರ ಪ್ರೀತಿಯಿಂದ ಅವಳು ಅಗಲಿ ಹೋಗಿರುವುದಾದರೆ ಇವತ್ತು ಮಾನಸಾಂತರ ಪಟ್ಟಿದ್ದಾರೆ, ತಿರುಗಿ ನನ್ನ ಸಮ್ಮುಖಕ್ಕೆ ಬರಲಿಕ್ಕೆ ಇಷ್ಟಪಡ್ತಾರೆ. ಅನೇಕ ವೇದನೆ ನೋವುಗಳಲ್ಲಿ ಅವರು ಇದ್ದಾರೆ ಸ್ವಾಮಿ. ಅವರನ್ನು ಕರುಣಿಸು, ಅವರನ್ನು ಸಮಾಧಾನಪಡಿಸು, ಅವರ ಕಣ್ಣೀರನ್ನು ಒರೆಸು, ಅವರಿಗೆ ನೆಮ್ಮದಿ ಕೊಡು, ಶಾಂತಿ ಕೊಡು, ಸಮಾಧಾನ ಕೊಡು. ಕರ್ತನೇ, ಒಂದು ಬಿಡುಗಡೆ ಅನುಭವಿಸಲು, ಒಂದು ಬಿಡುಗಡೆಯಲ್ಲಿ ಜೀವಿಸಲು ಅವರಿಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಕೇಳಿಕೊಡುತ್ತೇನೆ ಸ್ವಾಮಿ. ತಂದೆ ಮಗ ಪವಿತ್ರ ಹೆಸರಲ್ಲಿ ಇವರೆಲ್ಲನ್ನು ಆಶೀರ್ವದಿಸುತ್ತೇನೆ, ಯೇಸು ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕ ಸಹೋದರ ಸಹೋದರರೇ, ಈ ಶುಭೋದಯ ಕಾರ್ಯಕ್ರಮಕ್ಕಾಗಿ ನಿಮಗೆ ನಾನು ವಂದನೆ ಸಲ್ಲಿಸುತ್ತೇನೆ. ಇಷ್ಟು ಸಮಯ ವಾಕ್ಯ ಕೇಳಿದಿರಿ, ಕರ್ತನ ಮೇಲೆ ನಂಬಿಕೆ ಬಂದಿದೆ, ನಿಮಗೆ ತಿರುಗಿ ಕರ್ತನ ಸಮ್ಮುಖದಲ್ಲಿ ಬರುವ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಖಂಡಿತವಾಗಿ ಆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನು. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಶುಭ ದಿನ. ಗುಡ್ ಡೇ. ಗಾಡ್ ಬ್ಲೆಸ್ ಯು.